ಡಿಕೆ ಪರ ಬ್ಯಾಟ್ ಬೀಸಿದ ಸಿಎಂ ಪರಮಾಪ್ತ ಸಚಿವ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಹಾಡು ಹಾಡಿದ್ರೆ ತಪ್ಪೇನು? ಡಿಕೆ ಹಾಡು ಹಾಡಿದ ಕೂಡಲೇ ಬಿಜೆಪಿ ಆಗ್ಬಿಡ್ತಾರಾ? ಡಿಕೆ ಪರ ಬ್ಯಾಟ್ ಬೀಸಿದ ಸಿಎಂ ಪರಮಾಪ್ತ ಸಚಿವ. ನಮಸ್ತೆ ಸದಾ ವತ್ಸಲೆ ಹಾಡು ಹಾಡಿದ್ರೆ ಏನ್ ತಪ್ಪು? ಡಿಕೆ ಹಾಡು ಹಾಡಿದ ಕೂಡಲೇ ಬಿಜೆಪಿಯವರಾಗ್ಬಿಡ್ತಾರಾ? ಡಿಕೆ ಹಾಡು ಹಾಡಿದ ಕೂಡಲೇ ಸಂಘದವರಾಗಿ ಬಿಡ್ತಾರಾ? ಏನೋ ಸಂದರ್ಭಕ್ಕೆ ಅನುಗುಣವಾಗಿ ಹೇಳಿರಬಹುದು, ತಪ್ಪೇನು? ಡಿಕೆ ಶಿವಕುಮಾರ್ ಹುಟ್ಟು ಕಾಂಗ್ರೆಸ್ಸಿಗ, ನನಗೆ ತಪ್ಪು ಅಂತ ಕಾಣಿಸ್ತಾ ಇಲ್ಲ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಅಚ್ಚರಿ ಮೂಡಿಸಿದ ಸಿಎಂ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ಎಸ್ ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದ್ದಾರೆ. ಅದು ಕೂಡ ಬಹಳ ಆಶ್ಚರ್ಯಕರವಾಗಿರುವಂತಹ ಸಂಗತಿ. ಯಾಕೆ ಅಂತಂದ್ರೆ, ಅವರು ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡವರು ಏನ್ ಹೇಳಿದ್ರು ನೋಡ್ಕೊಂಡು ಬರೋಣ ಬನ್ನಿ. ವ್ಯಕ್ತವಾಗಿದೆ ಅಲ್ಲ, ಅದ್ರ ವ್ಯಾಖ್ಯಾನ ಮಾಡಬಾರ್ದಂತ ಏನಿಲ್ಲಲ್ಲ, ಮಾಡ್ಬೋದು. ಈಗ ಯಾವುದೋ ಒಂದು ವಿಷಯ ಹೇಳಿದ್ರು ಕೂಡ ಅವರು ಮೊದಲು ಕಾಂಗ್ರೆಸ್ಗರು, ಡಿ ಸಿ ಎಮ್ ಅವರು ಸಮಾನತೆ ಬಗ್ಗೆ ಗೊತ್ತಿರುವಂಥವ್ರು, ಹೀಗಾಗಿ ಹೇಳಿರ್ಬೋದು, ಸಂದರ್ಭಕ್ಕೆ ಅನುಗುಣವಾಗಿ ಹೇಳಿರ್ಬೋದು. ಸೊ ಹೇಳಿದ ತಕ್ಷಣ ನಾವು ಬಿ ಜೆ ಪಿಯವರಾಗೋಲ್ಲ, ಆರ್ ಎಸ್ ಎಸ್ನವರಾಗೋಲ್ಲ. ಸೊ ಹೇಳುವಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ಇಂಥ ಘಟನೆಗಳು ಭಾಳ ಸದನಲ್ಲಿ ಆಗಿದೆ, ಹೇಳಿದ್ದಾರೆ, ಅವ್ರನ್ನ ಹೊಗಳಿದ್ದಾರೆ, ಸೊ ಪ್ರೀತಿ ಮಾಡಿದ್ದಾರೆ. 20-30 ವರ್ಷಗಳಲ್ಲಿ ಭಾಳಷ್ಟು ಘಟನೆಗಳನ್ನು ನೋಡಿದ್ದೀವಿ. ಆ ರೀತಿ ಹೇಳಿರ್ಬೋದು ಅಷ್ಟೇ. ಅವ್ರ ಐಡಿಯಾಲಜಿ, ಅವ್ರ ಪಕ್ಷ ಸಿದ್ಧಾಂತ ಬದಲಾವಣೆ ಆಗೋಲ್ಲ. ಬಟ್ ಪ್ರಧಾನಿ ಮೋದಿಯವರು ತಮ್ಮ ಭಾಷಣದಲ್ಲಿ ಆರ್ ಎಸ್ ಎಸ್ ಬಗ್ಗೆ ಉಲ್ಲೇಖ ಮಾಡಿದ್ದು, ಕಾಂಗ್ರೆಸ್ ಪಕ್ಷದಲ್ಲಿ ಅದನ್ನು ವಿರೋಧ ವ್ಯಕ್ತವಾಗಿತ್ತು. ಬಟ್ ಡಿ ಸಿ ಎಂ ಅವರೇ ನಿಮ್ಮದೇ ಪಕ್ಷದಂತಹ ನಾಯಕರು, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಡಿ ಸಿ ಎಮ್ ಅವರು ಕಾಂಗ್ರೆಸ್ ಪಕ್ಷದ ನಿರ್ಣಯ ಎಲ್ಲ ಅಥವಾ ಕಾಂಗ್ರೆಸ್ ಪಕ್ಷದ ಅದು ಒಗ್ಗಟ್ಟಾಗಿ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳಿದರೆ ಅದು ವೈಯಕ್ತಿಕವಾಗಿ ಪರಿಗಣಿಸಬೇಕಾಗ್ತದೆ. ಸರ್, ಇನ್ನೊಂದು ಧರ್ಮಸ್ಥಳದ್ದು ಇದರ ಹುಂಡಿ ವಿಚಾರದ ಬಗ್ಗೆ ಎಡಪಂಥೀಯರು ಎಣಿಕೆ ಮಾಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.